ಈಗ ಸರ್ ಮುಂದಿನ ಇರುವಂತಹ ಅವಕಾಶ ಒಂದು ಜನರ ಮುಂದೆ ಹೋಗೋದು ಓಕೆ, ಸ್ಪೀಕರ್ನ ಭೇಟಿ ಮಾಡಿ ಒಂದು ನಿಯೋಗ ಅಮಾನತ್ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ಈಗಾಗಲೇ ನಾನು ಬೆಳಗ್ಗೆ ಮಾತಾಡಿದ್ದೀನಿ. ಅವ್ರದ್ದು ಹಬ್ಬ ಇದೆ, ಏನು ರಂಜಾನ್ ಹಬ್ಬ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಮಾತಾಡ್ತೀವಿ ಅವ್ರ ಜೊತೆ. ಪಾರ್ಟ್ನರ್ ಅವಾಗ ನಾವಿರ್ಲಿಲ್ಲ. ಇವಾಗ ನಮ್ಮ ಪಾರ್ಟ್ನರ್ ಆದ್ಮೇಲೆ ಏನು ಅವ್ರೇನು ಕೊಡಲ್ಲ. ಹೇಳಿದ್ನಲ್ಲ, ಇವಾಗ ಕೊಡಲ್ಲ 100%. ನೋಡಿ, ನೆನ್ನೆ ಸದನದಲ್ಲಿ ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ ಅವರು. ಹೋರಾಟ ಮಾಡಿದ್ದಾರೆ. ಮಾಡಬೇಕು. ನಾವು ಅವರ ಕುಮಾರಣ್ಣ ಜೊತೆ ಮಾತಾಡ್ತೀರಿ. ಈ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀರಿ. ಕೇಳೋಣ. ಇಲ್ಲಿ ಪ್ರಶ್ನೆ ಇರೋದು, ಇಲ್ಲಿ ಅನೇಕ ವಿಚಾರಗಳಿದೆ. ಈಗ ಮುಸಲ್ಮಾನರಿಗೆ ಮೀಸಲಾತಿ ನಾನು ಮೊನ್ನೆನೂ ಕೂಡ ಹಲವಾರು ಬಾರಿ ಹೇಳಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಾವು ಮುಸಲ್ಮಾನರು ವಿರೋಧಿ ಅಲ್ಲ. ಇವತ್ತು ನರೇಂದ್ರ ಮೋದಿಜಿ ಕೊಟ್ಟಂತ ಅನೇಕ ಜನಪರ ಯೋಜನೆಗಳು, ಮುದ್ರಾ ಯೋಜನೆ ಇರ್ಬೋದು, ಇವತ್ತು ಅನೇಕ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ, ಯಾವುದೂ ಕೂಡ ಎಲ್ಲಾ ಧರ್ಮೀಯರಿಗೂ ಕೂಡ ಅನುಕೂಲ ಆಗಿದೆ. ಈ ರೀತಿ ಮುಸಲ್ಮಾನರಿಗೆ 4% ಕೊಡ್ಕೊಂಡು ಗೌರ್ಮೆಂಟ್ ಕಾಂಟ್ರಾಕ್ಟ್ ಅಲ್ಲಿ ಹಿಂದೆ ಎಂದೂ ಕೂಡ ಆಗಿರಲಿಲ್ಲ. ಮತ್ತೆ ಏನು ಈ ರೀತಿ ಇವತ್ತು ಅವ್ರಿಗೆ 20 ಲಕ್ಷ 30 ಲಕ್ಷ ಕೊಡ್ತೇನೆ,